ಮಾಸದಲ್ಲಿ ವಿಷ್ಣುವಿನ ಪಾದ ಪೂಜೆ ಮಾಡುವುದರಿಂದ ರಂಗೋಲಿ ಹಾಕಿ ಅಥವಾ ಈ ಥರ ಇದು ಸಿಗುತ್ತೆ, ಮೂರ್ತಿ ಟೈಪು ಸಿಗುತ್ತೆ, ಹಿತ್ತಾಳೆ ಅಥವಾ ತಾಮ್ರದ್ದು, ಅದನ್ನಿಟ್ಟಾದರೂ ಪೂಜೆ ಮಾಡಬಹುದು. ಅಥವಾ ರಂಗೋಲಿಯಿಂದ ಈ ಥರ ಬಿಡಿಸಿ ಶಂಖ ಚಕ್ರ ಗದೆ ಎಲ್ಲ ಬಿಡಿಸಿ ಪೂಜೆ ಮಾಡಬೇಕು. ವಿಷ್ಣು ಪಾದ ಪೂಜೆಯನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಶ್ರೇಯಾಭಿವೃದ್ಧಿ ಅಥವಾ ಭಗವಂತನ ಅನುಗ್ರಹವಾಗಿ ಮಾಡಲಾಗುತ್ತದೆ ಮತ್ತು ಪಿತೃತೃಪ್ತರಾಗುತ್ತಾರೆ. ಪೂಜಾ ಪೂರ್ವ ಸಿದ್ಧತೆ. ಪೂಜೆಯನ್ನು ಪ್ರಾರಂಭ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ವಿಷ್ಣುವಿನ ಪಾದ ಅಥವಾ ಪಟವನ್ನು ಸ್ಥಾಪಿಸಿ ಪೂಜೆಗೆ ಮೊದಲು ಕಾಲುಗಳನ್ನು ಸರಿಯಾಗಿ ತೊಳ್ಕೊಳ್ಬೇಕು. ಜಳಕ ಮಾಡಿ ಬಂದು ನೀರಿಂದ ಪ್ರೋಕ್ಷಿಸಿಕೊಳ್ಳಬೇಕು. ಆಚಮನ ಮಾಡಬೇಕು. 3 ಬಾರಿ ನೀರನ್ನು ಕುಡಿಯುತ್ತಾ ಓಂ ಅಚ್ಯುತಾಯನಂ ಅನಂತಾಯನಂ ಗೋವಿಂದಾಯನಂ ಎಂದು ಹೇಳಿ ಶುದ್ಧರಾಗಬೇಕು. ಆಮೇಲೆ ಸಂಕಲ್ಪ ಮಾಡಬೇಕು. ಪೂಜೆ ಮಾಡುವ ದಿನ ನಕ್ಷತ್ರ ಮತ್ತು ಪೂಜೆಯನ್ನು ಉದ್ದೇಶವನ್ನು ಮಾಡಿ ಸಂಕಲ್ಪ ಮತ್ತು ಅಕ್ಷತೆಯನ್ನು ಬಿಡಬೇಕು. ಆಮೇಲೆ ಧ್ಯಾನ ಮಾಡಬೇಕು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಮಂತ್ರದೊಂದಿಗೆ ವಿಷ್ಣುವನ್ನು ಸ್ಮರಿಸಿ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿಟ್ಕೊಂಡಿರ್ಬೇಕು. ಅದನ್ನು ಸಿಂಪಡಿಸಿ ನಡೀತಿದೆ ಅಥವಾ ಹಿತ್ತಾಳೆ ಅಥವಾ ತಾಮ್ರದಿದ್ದರೆ ಅದರಿಂದ ಅಭಿಷೇಕ ಮಾಡಬೇಕು. ಪಾದವನ್ನು ವಿಷ್ಣು ಪಾದಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಥವಾ ಪಂಚಾಮೃತ ಅಭಿಷೇಕದಿಂದ ಪೂಜೆ ಮಾಡಿ ತೊಳೆದು ಮತ್ತೆ ಇಟ್ಟುಕೊಂಡು ಮತ್ತೆ ತುಳಸಿ ದಳದಿಂದ ಅರ್ಚನೆ ಮಾಡಬೇಕು. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮತ್ತು ಹೂಗಳಿಂದ ಅಷ್ಟೋತ್ತರ ಶತನಾಮವನ್ನು ಹೇಳುತ್ತಾ ಅರ್ಚನೆ ಮಾಡಿ. ಹಣ್ಣು ಅಥವಾ ಸಕ್ಕರೆ, ಪೊಂಗಲ್ ಏನಾದರೂ ನೈವೇದ್ಯ ಮಾಡಬೇಕು. ಆಮೇಲೆ ಧೂಪ ದೀಪ ಆರತಿ ಮಾಡಬೇಕು. ತುಳಸಿ ಬಳಕೆ ವಿಷ್ಣುವಿನಿಗೆ ಬಹಳ ಪ್ರಿಯವಾದದ್ದು. ತುಳಸಿಲಿಂದಲೇ ಪೂಜೆ ಮಾಡಬೇಕು. ಒಂದು ತುಳಸಿ ಹೇಳಿದ್ರೆ ಸಾಕು. ನೀವು ಅಷ್ಟೋತ್ತರ ಹೇಳಿ ಕೈಯಲ್ಲಿ ಒಂದು ತುಳಸಿ ಹಿಡ್ಕೊಂಡು ಅಷ್ಟೋತ್ತರ ನಾಮವನ್ನು ಹೇಳಿ ಆಮೇಲೆ ಆ ತುಳಸಿ ಅಥವಾ ಹೂವನ್ನು ಏರಿಸಬೇಕು. ಈ ರೀತಿ ಈ 33 ದಿನ ಅಥವಾ ಅಧಿಕ ಮಾಸದಲ್ಲಿ ಪೂರ್ತಿ ಪೂಜಿಸುವುದರಿಂದ ಎಷ್ಟೋ ಒಂದು ತ್ರಿಬಲ್ ಫಲ ಬರುತ್ತೆ. ಈಗ ಒಂದು ತಿಂಗಳು ನೀವು ಪೂಜೆ ಮಾಡಿದರೆ ಈ 4 ತಿಂಗಳು ಪೂಜೆ ಮಾಡಿದ ಫಲ ಸಿಗುತ್ತೆ. ಇದೊಂದು ತಿಂಗಳು ನೀವು ಪೂಜೆ ಮಾಡಿದರೆ ಸಾಕು, 4 ತಿಂಗಳು ಪೂಜೆ ಫಲ ನಿಮಗೆ ಸಿಗುತ್ತೆ. ಇನ್ನೂ ರಂಗೋಲಿ ಮತ್ತು ಇದು ಪೂಜೆಗಳಿವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸಿಕೊಡುತ್ತೇನೆ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಪೂಜೆಯನ್ನು ಮಾಡೋದರಿಂದ ಅಷ್ಟೈಶ್ವರ್ಯಗಳು ಮತ್ತು ಪಿತೃಗಳು ತೃಪ್ತರಾಗುತ್ತಾರೆ. ಈ ಮಾಸದಲ್ಲಿ ಮಾಡಬಹುದು ಅಥವಾ ಚಾತುರ್ಮಾಸದಲ್ಲಿ ಈ ಪೂಜೆಯನ್ನು ಹಿಡುತ್ತಾರೆ. ಚಾತುರ್ಮಾಸ ಮಾಡೋ ಬದಲು ಇದೊಂದು ತಿಂಗಳು ಮಾಡಿದರೆ ಸಾಕು. ಚಾತುರ್ಮಾಸ ಮಾಡಿದಕ್ಕಿಂತ ಹೆಚ್ಚಿನ ಫಲ ಈಗ ಸಿಗುತ್ತದೆ. ಈ 4 ತಿಂಗಳು ಮಾಡಿದ ಫಲ ಇದು ಒಂದೇ ತಿಂಗಳಲ್ಲಿ ಸಿಗುತ್ತೆ ನಿಮಗೆ. ಈ ಪೂಜೆಯನ್ನು ಯಾವುದೇ ಪೂಜೆ ಆಗಲಿ, ಇದು ಒಂದೇ ಅಲ್ಲ, ವಿಷ್ಣುವಿನ ಪಾದ ಪೂಜೆ ಆಗಿರ್ಬೋದು ಅಥವಾ ಯಾವುದೇ ರಂಗೋಲಿ ಆಗಿರ್ಬೋದು, ಕುಬೇರ ಲಕ್ಷ್ಮಿ ಪೂಜೆ ಆಗಿರ್ಬೋದು, ಯಾವುದೇ ದಾನ ಧರ್ಮ, ಒಟ್ಟು ಈ ತಿಂಗಳಲ್ಲಿ ಏನು ಪೂಜೆ ಮಾಡಿದರೂ ಅದು ನಿಮಗೆ 10ರಷ್ಟು ಫಲ ಕೊಡುತ್ತೆ. ಒಂದು ತಿಂಗಳಲ್ಲಿ ಈ ಪೂಜೆ ನೀವು ಮಾಡಿ ನೋಡಿರಿ, 10ರಷ್ಟು ಫಲ ಸಿಗುತ್ತೆ. ಈ ಅಧಿಕ ಮಾಸದಲ್ಲಿ 16 ಸೋಮವಾರ ಪೂಜೆ ಆಯಿತು, ಆಮೇಲೆ ಲಕ್ಷ್ಮೀನಾರಾಯಣ ಪೂಜೆ, ಎಲ್ಲ ಥರ ಪೂಜೆನೂ ಮಾಡ್ತಾರೆ. ನಿಮಗೆ ಅನುಕೂಲವಾದದ್ದು ಯಾವುದಾದ್ರೂ ಒಂದು ಪೂಜೆ ಮಾಡಲೇಬೇಕು. ದಾನವನ್ನು ಮಾಡಬೇಕು. ಅದರಿಂದ ಅಷ್ಟೈಶ್ವರ್ಯ, ಸಿರಿ ಸಂಪತ್ತು ಎಲ್ಲ ದೊರಕುತ್ತದೆ. ನಿಮ್ಮ ಮನೋಭಿಲಾಷೆ ಈಡೇರುತ್ತದೆ. ನಮಸ್ಕಾರ ಹೇಳ್ತೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.